ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಈಗ ಮನೆಗಳಿಗೆ ಕೊಡ್ಬೇಕಲ್ಲ, ಮನೆಗೆ ಕೊಡಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಮನೆಗಳಿಗೆ ಯಾರ್ಯಾರು ಕೇಳ್ತಾರ ಅವರು, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ನಿಮ್ಮ ಕಚೇರಿಗೆ ಇದು MLA ಆಫೀಸ್ ಇದೆ, ಅದ್ರೊಳಗೆ ಪಟಾಕಿ ಇದೆ, ನೋಡ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನ ಬೀಗ ಹೊಡಿತೀವಿ ಅಂತ ಹೇಳ್ತಾರೆ. ಅದು MLA ಆಫೀಸ್. ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡತಕ್ಕಂಥ ಒಂದು ಆಫೀಸ್. ಅದನ್ನ ಬೆಳಗ್ಗೆಯಿಂದ ಬೀಗ ತೆಗೀರಿ, ನಾನು ಬೀಗ ಹೊಡಿತೀವಿ ಅಂತ. ಇದು ಇಲ್ಲಿ ದೌರ್ಜನ್ಯ ಬಹಳ ಮಿತಿಮೀರೋಗಿದೆ. ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾ ಇರುವಂತ ಜನ ಯಾರಿದ್ದಾರೆ ಅಂದ್ರೆ ಅದು ಒಂದೇ ಒಂದು ಲಕ್ಷ್ಮೀದೇವಿ ನಗರದ ಈ ವಾರ್ಡಿನ ಜನತೆ ಮಾತ್ರ. ನೋಡೋಣ, ಇವಾಗ ಅದನ್ನ ಬಿಲ್ ತಗೊಂಡು ಕಾನೂನುಬದ್ಧವಾಗಿ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗೆ ಇಂಥ ಸಮಾಜ ಸೇವೆ ಮಾಡೋಂಥವ್ರು ಕೊಡ್ತಾರೆ, ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಇದ್ದೀನಿ. ಯಾವುದಿಲ್ಲ, ಇವತ್ತವರೆಗಿಲ್ಲ. ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡ್ಲಿಲ್ಲ ಅಂತ. ಇದುವರೆಗೂ ಬರೀ ಊರಬ್ಬ ಮಾಡಕ್ಕೆ, ಗಣೇಶನ್ ಫಂಕ್ಷನ್ಗೆ ಕೊಡಲ್ಲ ಅಂತ ಹೇಳ್ತಾ ನಾವು ಕೋರ್ಟಿಂದ ಮಾಡಿದ್ದೀವಿ. ಪಟಾಕಿ ಬರ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ಇದು ಫಸ್ಟ್ ಟೈಮ್. ಏನು 100 ಜನ ಪೊಲೀಸರು ಬರುವಂತದ್ದಾಗಿ ಹೇಳಿ. ಪಾಪ ಹೆಣ್ಣು ಮಕ್ಕಳು ಎಲ್ಲ ಗಾರ್ಮೆಂಟ್ಸ್ ಪಟಾಕಿಯಲ್ಲೂ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಸರ್. ಪಟಾಕಿಯಲ್ಲೂ ಪಾಲಿಟಿಕ್ಸ್ ಆಗ್ತಿದೆ. ಪೊಲೀಸರ ಮೇಲೆ ಒತ್ತಡ ಇದೆಯಾ? 100 ಜನ ಪೊಲೀಸ್ ಅಂದ್ರೆ ತಮಾಷೆನ? ಆಫೀಸ್ ಬೀಗ ಹೊಡಿಬೇಕು, ನಾವು ನೋಡ್ಬೇಕು ಅಂತಂದ್ರೆ ವಸಂತ ಬೀಗ ತೆಗೆ ನೋಡ್ಸ್ಬಿಡಿ. ಬೀಗ ಹೊಡಿಯೋದು ಯಾಕೆ ಅವರು? ಬೀಗ ತೆಗಿಯಪ್ಪ, ಕರೀರಿ ಪೊಲೀಸವ್ರು ನೋಡ್ಬಿಡ್ರಿ. ನೋಡ್ಬಿಟ್ಟು ಆಮೇಲೆ ತಗೊಳಪ್ಪ, ನೋಡ್ಬಿಡ್ರಿ. ರಿಪಬ್ಲಿಕ್ ಅವರು ಕಡಿಮೆ ಮಾಡ್ಕೊಳ್ರಿ ನಿಮ್ದು. ಪ್ರತಿ ವರ್ಷ ದೀಪಾವಳಿ ಬಂದರೆ ಸಾಕು, RR ನಗರದಲ್ಲಿರುವಂತಹ ಕ್ಷೇತ್ರದ ಜನರ ಮನೆಗಳಿಗೆ ಏನಂದ್ರೆ ಪಟಾಕಿ ಕೊಡುವಂತಹ ಕೆಲಸವನ್ನ ಮುನಿರತ್ನವರು ಮಾಡ್ತಾ ಇದ್ರು. ಅದರಂತೆ ಈ ಬಾರಿಯೂ ಸಹ ಲಕ್ಷ್ಮೀದೇವಿ ನಗರ ಏನಿದೆ ಅಲ್ಲ, ಆ ಲಕ್ಷ್ಮೀದೇವಿ ನಗರದಲ್ಲಿರುವಂತಹ ಕಚೇರಿಯ ಒಳಗಡೆ ಪಟಾಕಿಗಳನ್ನ ಇಟ್ಕೊಳ್ಳಲಾಗಿತ್ತು. ಆ ಪಟಾಕಿಗಳು ಇಟ್ಕೊಂಡಿರುವಂತಹ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಶಾಸಕರು ಅವರ ಕಚೇರಿಗೆ ಬರೋಕ್ಕಿಂತ ಮುಂಚಿತವಾಗಿಯೇ ಅವರ ಕಚೇರಿಗೆ ಬೀಗವನ್ನ ಜಡಿಯಲಾಗಿದೆ ಅಂತೆ. ಆ ಕಚೇರಿ ಒಳಗಡೆ ಪಟಾಕಿ ನೆಡಲಾಗಿತ್ತು. ಯಾವುದೇ ಕಾರಣಕ್ಕೂ ಸಹ ಆ ಪಟಾಕಿಗಳನ್ನ ತೆಗೆದುಕೊಂಡು ಹೋಗಿ ಜನರಿಗೆ ಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಸ್ಪೆಷಲಿ ಕುಸುಮಾ ಹನುಮಂತಪ್ಪ ಈ ಒಂದು ರೀತಿಯ ಕೃತ್ಯವನ್ನ ಎಸಗಿದ್ದಾರೆ. ಅದು ಸರ್ಕಾರದ ಅಧಿಕಾರಿಗಳ ಅವರ ಜೊತೆಗೂಡು ಏನಂತಂದ್ರೆ ಈ ರೀತಿಯಾಗಿ ಕಚೇರಿಗೆ ಬೀಗವನ್ನು ಹಾಕಲಾಗಿದೆ. ಹಾಗಾಗಿ ಇದು ಯಾವ ನ್ಯಾಯ ಅನ್ನುವಂತಹ ಪ್ರಶ್ನೆಯನ್ನ ಮುನಿರತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಕಿತ್ತಾಟ ಬಹಳಷ್ಟು ತಾರಕಕ್ಕೆ ಏರ್ತಾ ಇದೆ. ಪ್ರತಿ ಬಾರಿಯೂ ಸಹ ಯಾವುದೇ ಒಂದು ವಿಚಾರ ಬಂದರೂ ಸಹ ಅದು ಪೂರ್ತಿಯಾಗಿ ಸರ್ಕಾರ ವರ್ಸಸ್ ವಿಪಕ್ಷ ಅನ್ನೋ ವಿಚಾರದಲ್ಲಿ ಏನಂದ್ರೆ ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಸ್ಪೆಷಲಿ ಕುಸುಮಾ ಹನುಮಂತಪ್ಪ ವರ್ಸಸ್ ಮುನಿರತ್ನ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಏರ್ತಾ ಇದೆ. ಇವತ್ತೂ ಸಹ ಅದೇ ರೀತಿಯಾದಂತಹ ವಾತಾವರಣ. ಯಾಕಂದ್ರೆ ಈಗ ದೀಪಾವಳಿ ಹಬ್ಬ ಇರುವಂತಹ ಕಾರಣಕ್ಕಾಗಿ ಪಟಾಕಿಗಳನ್ನ ಜನರಿಗೆ ಕೊಡುವಂತಹ ಒಂದು ಯೋಜನೆಯನ್ನ ಮುನಿರತ್ನ ಅವರು ಹಾಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಲಕ್ಷ್ಮೀದೇವಿ ನಗರದಲ್ಲಿರುವಂತಹ ಮುನಿರತ್ನ ಅವರ ಕಚೇರಿ ಅಂದ್ರೆ ಬಿಜೆಪಿಯ ಕಚೇರಿ ಏನಿದೆ, ಆ ಬಿಜೆಪಿಯ ಕಚೇರಿಯ ಒಳಗಡೆ ಪಟಾಕಿಗಳನ್ನ ಶೇಖರಣೆ ಮಾಡಿ ಇಡಲಾಗಿತ್ತಂತೆ. ಆ ಪಟಾಕಿಗಳನ್ನ ತೆಗೆದುಕೊಂಡು ಹೋಗಿ ಇವತ್ತು ಮನೆಗಳಿಗೆ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಜನರಿಗೆ ಕೊಡುವಂತಹ ಪ್ಲಾನ್ ಅನ್ನ ಮುನಿರತ್ನ ಅವರು ಮಾಡ್ಕೊಂಡಿದ್ರು. ಆದ್ರೆ ಯಾವಾಗ ಮುನಿರತ್ನ ಅವರು ಬರ್ತಾರೆ ಕಚೇರಿಗೆ ಅಂತ ವಿಚಾರ ಗೊತ್ತಾಗುತ್ತೆ, ಅದಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳ ಮೂಲಕವಾಗಿ ಕಚೇರಿಗೆ ಬೀಗ ಜಡಿಸುವಂತಹ ಕೆಲಸವನ್ನ ಕುಸುಮಾ ಹನುಮಂತಪ್ಪ ಮಾಡಿದ್ರು ಅನ್ನುವಂತಹ ಆರೋಪವನ್ನ ನೇರವಾಗಿ ಮುನಿರತ್ನ ಅವರು ಮಾಡ್ತಾ ಇದ್ದಾರೆ. ಕುಸುಮಾ ಹನುಮಂತರಾಯಪ್ಪ ಮತ್ತು ಶಾಸಕರ ನಡುವೆ ನಿರಂತರವಾಗಿ ಈ ರೀತಿಯಾದಂತಹ ಗಲಾಟೆಗಳು RR ನಗರದಲ್ಲಿ ನಡೀತಾನೆ ಇದ್ದಾವೆ. ಯಾವಾಗ 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟಕ್ಕೆ ಇಬ್ಬರ ನಡುವೆ ಜಗಳ ಆಗುತ್ತೆ, ಅಂದ್ರೆ ಫೈಟ್ ನೇರ ಹಣಾಹಣಿ ಆಗುತ್ತೆ. ಬಂದಿಲ್ಲ. ಆ ಕೋವಿಡ್ ಟೈಮ್ ಅಲ್ಲಿ ನಮ್ಮ ಮಕ್ಕಳು ನಾವು ಮನೆಯಲ್ಲೆಲ್ಲ ಕೆಲಸ ಇಲ್ದಿರ ಮನೇಲಿ ಬಿದ್ದಿದ್ದೀವಿ. ಅವತ್ತೆಲ್ಲ ನಮ್ಗೆ ಊಟ ಹಾಕಿದ್ದು ನಮ್ಮ ಮುನಿರತ್ನ ಸಾರೆ.
ಹೇಳಿ ಸರ್. ಅವರು ಕೊಡಲ್ಲ, ಕೊಡೋರ್ನು ಬಿಡಲ್ಲ. ಕೊರೋನಾ ಟೈಮಲ್ಲಿ ಎಲ್ಲೋಗಿದ್ರಿ ಸರ್? ಕೊರೋನಾ ಟೈಮಲ್ಲಿ ಎಲ್ಲೋಗಿದ್ರಿ ಈ ಪಕ್ಷದವರು? ಇವಾಗ ಬಂದು ಮಕ್ಳಿಗೆ ಹಾಲು ಇದ್ದಂಗೆ ಇದ್ದಿದೀವಿ. ಚೌಟ್ರಿ ಕೆಲ್ಸಕ್ಕೆ ಹೋಯ್ತೀವಿ ನಾವು ಎಂಜಿಲಿಯಲ್ಲಿ ಹತ್ತಕ್ಕೆ. ಹೆಲ್ಪ್ ಮಾಡಕ್ಕೂ ಬಿಡಲ್ಲ, ಅವರು ಕೊಡಲ್ಲ ಅಂದ್ರೆ ಹೆಂಗೆ? ಈ ತರ ಇದ್ ಮಾಡ್ತಾ ಇದೀರಾ. ನಮ್ಗೆ ಅಂತಂದ್ರಿ ಇಲ್ಲ ಅಂದ್ರೆ ಬಾಗ್ನ ಕೊಡ್ತಾ ಇದಾರೆ, ನಾವು ಇಸ್ಕೊಳ್ತಾ ಇದೀವಿ. ನೀವ್ ಯಾಕೆ ಅದನ್ನ ಇದ್ ಮಾಡ್ತಾ ಇದ್ದೀರಾ? ಲಕ್ಷ್ಮೀ ದೇವನಗರಲ್ಲಿ ಕೋಟರ್ಸ್ ಗೋಡೆ ಬಿದ್ದಾಗಿತ್ತು. ಅವತ್ತು ಯಾವ ಪಕ್ಷದವರು ಬರ್ಲಿಲ್ಲ. ಅವ್ರು ಈ ಪುಣ್ಯಾತ್ಮರ ಮುಂದೆ ಯಾರಿದ್ದಾರೆ ನಮ್ಗೆ? ಇವರೇ ಅಣ್ಣ ತಮ್ಮ ಕೊಡ್ತಾ ಇದಾರೆ. ನಮ್ಗೆ ಕೊಡಕ್ ಬಿಡಿ. ನಿಮ್ ಕೈ ಮುಗಿದ್ ಕೇಳ್ಕೊಂಡು ಇದಕ್ಕೆಲ್ಲ ತೊಂದರೆ ಕೊಡ್ಬೇಡಿ. ನಮ್ಮ ಪಕ್ಷ ಅಂತಾರಲ್ಲ, ಕೊಡಕ್ ಬಿಡಲ್ಲ ಅಂತಾರಲ್ಲ ಮುನಿರತ್ನ ಸರ್. ಅವ್ರ ಏನ್ ಮಾಡವ್ರೆ ಸರ್? ಅವ್ರಿಗೆ ಕೊಟ್ಟಾರೆ, ಅವರು ಕೊಟ್ಟಾರಲ್ಲ. ಇಸ್ಕ ಬಂದವ್ರು ಇದಾರೆ. ಅವಾಗ ನಾವ್ ಏನಾದ್ರು ಅವ್ರು ಏನಾದ್ರು ಹೋಗವ್ರ? ಏನಕ್ಕೆ ಕೊಡೋದ್ರ ಇದ್ ಮಾಡ್ತೀರಾ ನೀವು? ಕೊಡ್ಲೇಬೇಕು. ಹೋದ ವರ್ಷ ಪಟಾಕಿ ತಗೊಂಡಿಲ್ಲ, ಈ ವರ್ಷ ಕೊಡ್ತಾರಂತ ನಮ್ಮ ಮಕ್ಳು ಖುಷಿಯಾಗಿದ್ದಾರೆ. ಎಲ್ಲ ಬಂದು ಕಾಯ್ತಾ ಇದಾರೆ ಮಕ್ಳು. ನೀವ್ ಯಾಕೆ ಮಂದಿಗೆ ಮಧ್ಯದಲ್ಲಿ ತಡಿ ಇದ್ ಮಾಡ್ತಾ ಇದೀರಾ? ಅದೇನ ಗೌರ್ಮೆಂಟ್ ಸರ್ಕಾರ ಅವ್ರದ್ದು, ನಮ್ದಿದ್ರೆ ನಾವ್ ಮಾತಾಡ್ತಾ ಇದೀವಿ. ಅಷ್ಟೇ. ಸರ್ಕಾರ ನಮ್ದು ಕಾಲ ಬರುತ್ತೆ, ಅವಾಗ ನಾವ್ ಮಾತಾಡ್ತೀವಿ. ಇವಾಗ ಕೊಡೋರ್ನ ಹೆಲ್ಪ್ ಮಾಡೋರ್ನ ಬಿಡಿ, ಯಾರನ್ನ ಮಾಡಕ್ ಹೇಳಿ. ಅವ್ರು ಹೆಂಗ್ ಮಾಡ್ತಾರ ಅಂತ ನಮಗೂ ಮಾಡ್ಬೇಕು. ಮಕ್ಕಳುಗಳೆಲ್ಲ ನಮ್ಮ ಹೆಸರು ಭಾಗ್ಯ ಅಂತ ಸರ್. ಮತ್ತೆ ನಮ್ಮ ಮಕ್ಕಳಿಗೆ ಓದಕ್ಕೆ ಬುಕ್ಕು, ನಮ್ಮ ಮಕ್ಕಳಿಗೆ ಓದಕ್ಕೆ ಬುಕ್ಕಿಂದ ಮನೆಯಲ್ಲಿ ಎಷ್ಟು ಒಂದು ಕಷ್ಟಕ್ಕೆಲ್ಲ ನಮ್ಗೆ ಮುನಿರತ್ನ ಅಣ್ಣ ಅವ್ರು ಆಗಿದ್ದಾರೆ. ಹಾಲು ಅನ್ನ ಎಲ್ಲ ನಮ್ಗೆಲ್ಲ ಕೋವಿಡ್ ಟೈಮಲ್ಲಿ ಅವ್ರ ದೇವ್ರು. ಅವತ್ತೆಲ್ಲ ಯಾರು ಬಂದಿಲ್ಲ ನಮ್ಮ ಮನೆ ಬಾಗ್ಲ ಹತ್ರ. ನಮ್ಗೆ ಹಾಲ್ ಪ್ಯಾಕೆಟ್ ನಮ್ಮ ಮುನಿರತ್ನ ಮಕ್ಕಳಿಗೆ ಮುನಿರತ್ನ ಸಾರದೆ ಅಂತ ಬರೀತಾರೆ. ಅವ್ರನ್ನ ನೆನ್ಸ್ಕೊಂಡು ನಾವ್ ಇವತ್ತು ಊಟ ತಿಂತೀವಿ, ಅವ್ರನ್ನ ನೆನ್ಸ್ಕೊಂಡೇ ತಿಂತೀವಿ. ಬೇರೆ ಅವ್ರ ಕತೆ ನಮ್ಗೆ ಯಾರು ಬೇಡ. ನಮ್ಮ ಮಕ್ಕಳು ಖುಷಿಯಾಗಿದ್ದಾರೆ ಇವತ್ತು. ಈಸ್ಕೊಳಕ್ಕೆ ಹೋಗ್ತಿಲ್ಲ ನಮ್ಗೆ ಅಂತ ಬಂದಿದ್ದಾರೆ. ನಾವು ಮಕ್ಕಳು ಹೊಡಿಬೇಕು ಪಟಾಕಿ ಅಷ್ಟೇ. ನಾವು ತುಂಬಾ ಬಡವರು, ನಮ್ ಕೈ ಏನು ತರಕ್ ಶಕ್ತಿ ಇಲ್ಲ. ಅವ್ರು ವರ್ಷ ಕೊಡೋದ್ರಲ್ಲೇ ನಾವು ಮಕ್ಕಳಿಗೆ ಆನಂದ ಪಡಿಸೋದು. ದೇವರೊಳಗೂ ಹೇಳ್ತಾ ಇದೀವಿ, ನಮ್ ಕೈ ಶಕ್ತಿ ಇಲ್ಲ ನಮ್ಗೆ. ನಾವು ಹೋಗಿ ಚೋಟಿ ಕೆಲಸ ಮಾಡೋದು, ಎಂಟನೇ ಎತ್ಬಿಟ್ಟು ಜೀವನ ಮಾಡ್ತಾ ಇರೋದು. ಆ ಎಪ್ಪ ಕೊಡೋದ್ರಲ್ಲೇ ನಾವು ಜೀವನ ಮಾಡ್ತಾ ಇದೀವಿ. ಗೊತ್ತಾಯ್ತಾ? ನಮ್ಮ ಮಕ್ಕಳಿಗೆ ಸಂತೋಷ ಮಾಡಕ್ಕೆ ಬಿಡ್ರಿ. ಹಬ್ಬ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.